ನಿಮ್ಮ ಮನೆದ ಅಂಥ ದರಿದ್ರ ನಮ್ಮ ಸರ್ಕಾರಕ್ಕೆ ನಮ್ಮ ಅಧಿಕಾರಿಗಳಿಗೆ ಇಲ್ಲ. 1,25,000 ರೂಪಾಯಿ ಒಂದು ಮನೆ ಕಟ್ಕೊಳ್ಳೋಕೆ ಕೊಡ್ತಾ ಇದ್ದೀವಿ. ಈಗ ಅದನ್ನು 3.5 ಲಕ್ಷಕ್ಕೆ ಮಾಡಬೇಕು ಅಂತ ಸರ್ಕಾರದ ಮುಂದೆ ಪ್ರಸ್ತಾವನೆ ಇದೆ. ಇದು ಸಮಸ್ಯೆ ಏನು ಅಂತ ಹೇಳಲ್ಲ ನಾನು ನಿಮಗೆ, ಯಾರೂ ಅದನ್ನು ಅರ್ಥನೇ ಮಾಡ್ಕೊಂತಲ್ಲ. 2024-25 ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಮನೆಯೂ ಕೊಟ್ಟಿಲ್ಲ, 3.5 ಲಕ್ಷ ಕೊಡಬೇಕಂತ. 2022-23 ಆಯ್ಕೆ ಆಗಿದೆ. ಆಯ್ಕೆ ಆದಾಗ ಹಿಂದಿನ ಸರ್ಕಾರ ಯಾವುದೇದಿದೆ ಆ ಸರ್ಕಾರದ ಬೆಂಬಲಿಗರಿಗೆ ಅವರು ಆಯ್ಕೆ ಮಾಡಿರ್ತಾರೆ. ಈಗ ನಮ್ಮ ಸರ್ಕಾರ ಬಂದಿದೆ, ನಮ್ಮ ಪಂಚಾಯಿತಿ ಮೆಂಬರು ಎಲ್ಲ ಏನು ಮಾಡ್ತಾರೆ, ಈಗ ನನ್ನ ಕ್ಷೇತ್ರದಲ್ಲೇ ಬಂದಿದ್ರು, ಅಣ್ಣ ಜನತಾದಳದವ್ರಿಗೆಲ್ಲ 150 ಮನೆ ಕೊಡ್ತಾವ್ರಣ್ಣ, ನೀನು ನಮ್ಮ ಸರ್ಕಾರ ಇದ್ದು ನಮ್ದೇನಣ್ಣ ಆಗಬೇಕು ಅಂತ. ಆಯ್ಕೆ ಆಗಿರೋದು 2022. ಇವನೇನು ಅನ್ಕೊಳ್ತಾನೆ, ನಮ್ಮ ಪಂಚಾಯಿತಿ ಮೆಂಬರು ಅವ್ರ ಹತ್ರ ದುಡ್ಡು ಇಸ್ಕೊಂಡ್ಬಿಟ್ಟು ಅವ್ರಿಗೆಲ್ಲ 150 ಮನೆ ಕೊಟ್ಟಿರ್ಬೋದು ಅಂತ ಇವನ್ ಭ್ರಮೆ. 2022-23 ಆಯ್ಕೆ ಆಗಿರೋದನ್ನ ಅವತ್ತಿನ ಸರ್ಕಾರ, ಅವತ್ತಿನ ಶಾಸಕರು, ಅವತ್ತಿನ ಪಂಚಾಯಿತಿ ಮೆಂಬರು ಯಾರಿರ್ತಾರೋ ಅವರ ಬೆಂಬಲಿಗರಿಗೋ ಇಲ್ಲ ಅವರ ಇವ್ರಿಗೋ ಆಯ್ಕೆ ಮಾಡಿರ್ತಾರೆ. ಈಗ 24-25 ನಾನು ಬಂದು ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಗೊಂದಲನೇ ನಡೀತಾ ಇರೋದು. ಅಂಥ 5,000 10,000 ಈಸ್ಕೊಳ್ಳೋಂಥ ದರಿದ್ರ ನಮ್ಮ ವಸತಿ ಸಚಿವರು ಜಮೀರ್ ಅಹಮದ್ ಅವ್ರಿಗಿಲ್ಲ. ಬೆಳಗ್ಗೆ ಎದ್ರೆ 10 ಲಕ್ಷ 20 ಲಕ್ಷ ದಾನ ಧರ್ಮ ಮಾಡ್ತು. ಒಂದು ಯಾರೋ ಪಾಪ ಆಪರೇಷನ್ಗೆ ನೋಡಿದೆ 30 ಲಕ್ಷ ರೂಪಾಯಿ ಕೊಟ್ಟಂಥ ದಾನ ಶೂರ ಕರ್ಣ ಅಂಥವ್ರಿಗೆ 20,000 ರೂಪಾಯಿ ಇಸ್ಕೊಂಬರ್ತಾರ. ದಿಸ್ ಆಲ್ ಬುಲ್ಶಿಟ್. ಯಾಕೆ ಆ ಶಾಸಕರು ಹೇಳಿದ್ರು ಅವ್ರಿಗೆ ಅದು ಶೋಭೆ ತರಬೇಕು. ಜಮೀರ್ ಅವ್ರು ಯಾವುದೋ 20,000 10,000 ಎಲ್ಲ ಈಸ್ಕೊಂಡು ಮನೆ ಕೊಡೋವಂಥ ದರಿದ್ರ ಅವ್ರಿಗೆ ಅವರ ಕುಟುಂಬಕ್ಕೆ ಬಂದಿಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ.